ಹಾಯ್ ಫ್ರೆಂಡ್ಸ್, ನಾ ಮಾಡಿರೋ ಮೆಥಡ್ಲಿ ನೀವು ಒಂದ್ಸತಿ ಕಾಲಿಫ್ಲವರ್ ಪಲ್ಯ ಮಾಡಿ ನೋಡ್ರಿ. ನಿಮ್ಮ ಮಕ್ಕಳು 2 ಚಪಾತಿ ಬಿಟ್ಟು 3 ಚಪಾತಿ ಡೆಫಿನೆಟ್ಲಿ ತಿಂತಾರೆ. ಹೌದು ಫ್ರೆಂಡ್ಸ್, ನಾನು ಇವತ್ತು ಚಪಾತಿ ಜೊತೆ ಅಂಥೇಳಿ ಕಾಲಿಫ್ಲವರ್ ಪಲ್ಯ ಮಾಡಿದೆ. ಸಖತ್ ಟೇಸ್ಟಿಯಾಗಿತ್ತು. ಬರ್ರಿ ಹೆಂಗೆ ಮಾಡೇನೆ ಅಂಥೇಳಿ ನೋಡ್ಕೊಂಬರೋಣ. ಫಸ್ಟಿಗೆ ನಾನು ಕಾಲಿಫ್ಲವರ್ನ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದರೊಳಗೆ ಯಾವುದೇ ರೀತಿ ಹುಳ ಅದು ಇರಲಿಲ್ಲ. ಆದರೂ ಒಂದು ಸತಿ ನಾನು ಇದನ್ನು ಬಿಸಿನೀರು ಮತ್ತು ಉಪ್ಪು ಅರಿಶಿನ ಹಾಕ್ಕೊಂಡು ಒಂದು 5 10 ನಿಮಿಷ ಹಂಗೆ ನೆನೆಯಾಕೆ ಬಿಟ್ಟು ಅದನ್ನು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೆ. ಇಲ್ಲೊಂದು ಮಿಕ್ಸರ್ ಜಾರ್ ಒಳಗೆ ನಾನು ಉಳ್ಳಾಗಡ್ಡಿ ಹಾಕೇನಿ, ಟೊಮ್ಯಾಟೊ ಹಾಕೇನಿ, 4 5 ಗೋಡಂಬಿ ಹಾಕೀನಿ, ಸ್ವಲ್ಪ ಫ್ರೆಶ್ ಕೊಬ್ಬರಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡೇನಿ. ಫ್ರೆಂಡ್ಸ್, ಈ ಪಲ್ಯ ಮಾಡೋಕ್ಕೆ ನಾನು 2 ಉಳ್ಳಾಗಡ್ಡಿ ತೊಗೊಂಡಿದ್ದೆ. ಒಂದು ಮಿಕ್ಸಿರ್ ಒಳಗೆ ಫೈನ್ ಪೇಸ್ಟ್ ಮಾಡ್ಕೊಂಡೇನಿ, ಇನ್ನೊಂದೀಗ ಒಗ್ಗರಣೆಗೆ ಹಾಕೋತೇನೆ. ಇಲ್ಲೇ ನಾನು ಬಾಳ್ಗಿ ಬಿಸಿಗೆ ಇಟ್ಟಿದ್ದೆ, ಎಣ್ಣೆ ಹಾಕೇನಿ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಂಡು ಉಳ್ಳಾಗಡ್ಡಿನ ಉದ್ದುದ್ದಕ್ಕೆ ಹೆಚ್ಚಿ ಹಾಕ್ಕೊಂಬಿಟ್ಟೇನಿ. ಈಗ ಇದನ್ನು ಒಂದು ಸತಿ ಚಲೋ ತಂಗ ಕೈ ಆಡಿಸ್ಕೊಂಬಿಡೋಣ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಖಾರಕ್ಕೆ ತಕ್ಕಂಗೆ ಹಾಕ್ಕೊಂಡು ಚಲೋ ತಂಗ ಇನ್ನೊಂದೇ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಒಂದು 2 3 ನಿಮಿಷ ಉಳ್ಳಾಗಡ್ಡಿನ ಸಾಫ್ಟ್ ಆಗಾಕ ಬಿಟ್ಬಿಡೋಣ. ಈಗ ನೋಡಿರಿ, ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗೈತಿ. ಈಗ ಇದಕ್ಕೆ ನಾವೇನು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿದ ಪೇಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಚಲೋ ತಂಗ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು 3 4 ನಿಮಿಷ ಅದನ್ನು ಬೇಯಕ್ಕೆ ಬಿಟ್ಬಿಡೋಣ. ಅಂದ್ರೆ ಹಸಿ ಉಳ್ಳಾಗಡ್ಡಿ ಟೊಮ್ಯಾಟೊದೆಲ್ಲ ವಾಸನೆ ಹೋಗಲಿ ಅಂಥೇಳಿ. ಅದು ಬೇಯೋದ್ರಾಗ ನಾವಿಲ್ಲೇ ಒಂದು ಬೌಲ್ನಾಗ ಮೊಸರು ತೊಗೊಂಡು ಅದಕ್ಕೆ ಅರಿಶಿನ ಹಾಕ್ಕೊಂಡೇನಿ, ಗರಂ ಮಸಾಲ ಹಾಕೇನಿ, ಒಣ ಖಾರ, ಅರ್ಧ ಸ್ಪೂನ್ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಲೋ ತಂಗ ಇದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟೇನಿ. ಫ್ರೆಂಡ್ಸ್, ಗರಂ ಮಸಾಲೆ ಹಾಕೋದು ವಿಡಿಯೋ ಸ್ಕಿಪ್ ಆಗಿತ್ತು, ಆದರೆ ನೀವು ಡೆಫಿನೆಟ್ಲಿ ಗರಂ ಮಸಾಲೆ ಹಾಕ್ರಿ ಇದಕ್ಕೆ. ಈಗ ಒಂದು ಸತಿ ಚಲೋ ತಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗೇನು ನಾವು ಉಳ್ಳಾಗಡ್ಡಿ ಮತ್ತು ಗ್ರೇವಿ ಬೇಯಕ್ಕೆ ಬಿಟ್ಟಿದ್ವಲ್ಲ ಅದನ್ನು ಒಂದು ಸತಿ ಚಲೋ ತಂಗ ಕೈಯಾಡಿಸ್ಕೊಂಡು ಇದಕ್ಕೆ ನಾವು ಮೊಸರನ್ನ ಏನೇನು ಮಸಾಲೆ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಮಿಕ್ಸ್ಚರ್ನ ಇದಕ್ಕೆ ಹಾಕ್ಕೊಂಡು ಚಲೋ ತಂಗ ಕೈಯಾಡಿಸ್ಕೊಂಬಿಡೋಣ. ಫ್ರೆಂಡ್ಸ್, ಈಗ ಇದಕ್ಕೆ ಒಂದು 2 3 ನಿಮಿಷ ಒಂದು ಕುದಿ ಬರಕ್ಕೆ ಬಿಡೋಣ. ಅಂದ್ರೆ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ಳಿ. ನೋಡಿರಿ, ಈ ರೀತಿ ಒಂದು 2 3 ನಿಮಿಷ ಬೇಯಿಸ್ಕೊಂಡ್ಮೇಲೆ ನಾವು ಇದಕ್ಕೆ ಏನು ಕಾಲಿಫ್ಲವರ್ ಬಿಸಿನೀರು ಒಳಗೆ ಕ್ಲೀನ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಬೇಯಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ಚಲೋ ತಂದು ಇದನ್ನು ಕುದಿಯಾಕೆ ಬಿಟ್ಬಿಡೋಣ. ಒಂದು 4 5 ನಿಮಿಷ ಆದಮೇಲೆ ಕಾಲಿಫ್ಲವರ್ ಎಲ್ಲ ಸಾಫ್ಟ್ ಆಗಿರ್ತವೆ. ನೋಡಿರಿ, ಎಣ್ಣೆನೂ ಬಿಟ್ಕೊಂಡೈತೆ ಅಂದ್ರೆ ನಮ್ಮ ಪಲ್ಯ ಈಗ ಟೋಟಲಿ ರೆಡಿ ಆಗೈತಿ. ಈಗ ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಹಾಕ್ಕೊಂಬಿಟ್ರೆ ನಮ್ದು ರುಚಿ ಕಾಲಿಫ್ಲವರ್ ಪಲ್ಯ ರೆಡಿ ಆಗೈತಿ. ಫ್ರೆಂಡ್ಸ್, ನೀವು ಈ ರೀತಿ ಮಾಡಿ ನೋಡಿರಿ, ಪಲ್ಯ ಹೆಂಗಾಗಿತ್ತು ಅಂಥೇಳಿ ನನಗೆ ತಿಳಿಸ್ರಿ. ನನ್ನ ವಿಡಿಯೋ ನೋಡಿದ್ಕೆ ಥ್ಯಾಂಕ್ ಯು.